ವಾರ್ತೆಯ ಮುಖ್ಯಾಂಶಗಳು. 22 ಗ್ರಾಂ ಚಿನ್ನದ ಕರಿಮಣಿ ಮಾಂಗಲ್ಯ ಸರ ಎಗರಿಸಿದ್ದವರ ಬಂಧನ. ತ್ಯಾಜ್ಯ ವಸ್ತುಗಳು ಎಸಳೆ ಕೆರೆ ಸೇರಿ ನೀರು ಕಲುಷಿತವಾಗುತ್ತಿದೆ. ಸುಧೀರ್ ದೇವಾಡಿಗ. ಕದಂಬೋತ್ಸವ ಪೂರ್ವ ತಯಾರಿ, ಸಕಲ ಸಿದ್ಧತೆಯ ಸ್ಥಳ ಪರಿಶೀಲನೆ. ಕಾಲೇಜು ವಿದ್ಯಾರ್ಥಿಗಳಿಗೆ ಟ್ರಾಫಿಕ್ ಪೊಲೀಸರಿಂದ ಸಂಚಾರ ನಿಯಮಗಳ ಕುರಿತು ಮಾಹಿತಿ. ರಜೆಯ ಮೋಜಿನೊಂದಿಗೆ ಓದು ಬರಹವೂ ಇರಲಿ. ಲತಾ ನಾಯಕ್. ಕೊಂಕಣ ರೈಲ್ವೆ ಸಿಎಸ್ಆರ್ ನಿಧಿಯಿಂದ ಶೇರವಾಡ ಪ್ರೌಢಶಾಲೆ ವಿದ್ಯಾರ್ಥಿನಿಯರಿಗೆ ಸೈಕಲ್ ವಿತರಣೆ. ಜಾನುವಾರು ಹಿಂಸಾತ್ಮಕ ಸಾಗಣೆ, ಟ್ರ್ಯಾಕ್ಟರ್ ಸಹಿತ ಆರೋಪಿಗಳ ವಶ. ಬಂಧಿತರಿಂದ 22 ಗ್ರಾಂನ ಚಿನ್ನದ ಕರಿಮಣಿ ಮಾಂಗಲ್ಯ ಸರ ಮತ್ತು ಕೃತ್ಯಕ್ಕೆ ಬಳಸಿದ ಬಿಳಿ ಬಣ್ಣದ ಓಮಿನಿ ಕಾರನ್ನು ವಶಪಡಿಸಿಕೊಂಡಿದ್ದಾರೆ. ಬನವಾಸಿಯ ಸೊರಬ ರಸ್ತೆಯ ಮನೆಯಲ್ಲಿ 76 ವರ್ಷದ ಅಂಗನವಾಡಿಯ ನಿವೃತ್ತ ಶಿಕ್ಷಕಿ ಶೈಲಾ ಮತ್ತು ಅವರ ಗಂಡ ವಾಸವಾಗಿದ್ದರು. ಮಾರ್ಚ್ 30ರಂದು ಮಧ್ಯಾಹ್ನ 3:45ರ ಸುಮಾರಿಗೆ ಓಮಿನಿ ಕಾರಿನಲ್ಲಿ ಬಂದ ಇಬ್ಬರು ಅಪರಿಚಿತರು ಮನೆಯ ಒಳಗಡೆ ಬಂದು ಪಿ. ಮಂಜಪ್ಪ, ಮಹದೇವ, ರಾಜು ಸಾಲಂಗಾವಿ ಮತ್ತು ಜಿಲ್ಲಾ ತಾಂತ್ರಿಕ ಸಿಬ್ಬಂದಿ ಉದಯ್ ಗುನಗ ಪಾಲ್ಗೊಂಡಿದ್ದರು. ಡಿವೈಎಸ್ಪಿ ಕೆಎಲ್ ಗಣೇಶ್ ರವರ ಮಾರ್ಗದರ್ಶನದ ಸಿಪಿಐ ಶಶಿಕಾಂತ್ ವರ್ಮಾರವರ ನೇತೃತ್ವದ ಬನವಾಸಿ ಪೊಲೀಸರ ಕಾರ್ಯಾಚರಣೆಯಲ್ಲಿ 22 ಗ್ರಾಂ ಚಿನ್ನದ ಕರಿಮಣಿ ಮಾಂಗಲ್ಯ ಸರ ಎಗರಿಸಿದ್ದವರ ಬಂಧನ. ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಉಪವಿಭಾಗ ಶಿರಸಿ ಸರ್ಕಲ್ನ ಬನವಾಸಿ ಪೊಲೀಸರಿಂದ ಮನೆಗೆ ನುಗ್ಗಿ ಚಿನ್ನದ ಕರಿಮಣಿ ಮಾಂಗಲ್ಯ ಸರವನ್ನು ಕಿತ್ತುಕೊಂಡು ಹೋಗಿದ್ದ ಆರೋಪದ ಮೇರೆಗೆ ಇಬ್ಬರನ್ನು ಬಂಧಿಸಲಾಗಿದೆ. ಚೇತನ್ ಪರಶುರಾಮ್ ಗಾಯಕವಾಡ, ಅರ್ಜುನ್ ಶ್ರೀರಾಮ್ ಸಿಂಧೆ ಬಂಧಿತ ಆರೋಪಿಗಳಾಗಿದ್ದಾರೆ. ತಾವು ಹಳೆಯ ಬಟ್ಟೆಗಳನ್ನು ಖರೀದಿ ಮಾಡುವುದಾಗಿ ಹೇಳಿ ಬಟ್ಟೆಯನ್ನು ಪಡೆದು ಕುಡಿಯಲು ನೀರನ್ನು ಕೇಳಿದ್ದಾರೆ. ನೀರು ತರಲು ಗಂಡ ಒಳಗೆ ಹೋದಾಗ ಆರೋಪಿಗಳಿಬ್ಬರು ಮಹಿಳೆಯ ಕುತ್ತಿಗೆಯಲ್ಲಿದ್ದ ಸುಮಾರು 22 ಗ್ರಾಂ ಚಿನ್ನದ ಕರಿಮಣಿಯ ಮಾಂಗಲ್ಯ ಸರವನ್ನು ಕಿತ್ತುಕೊಂಡು ಹೋಗಿದ್ದರು. ಈ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ತನಿಖೆ ನಡೆಸಿರುವ ಬನವಾಸಿ ಠಾಣೆ ಪೊಲೀಸರು ಹಲವು ಆಯಾಮಗಳ ಮೂಲಕ ಖಚಿತ ಮಾಹಿತಿ ಸಂಗ್ರಹಿಸಿ ಏಪ್ರಿಲ್ 6ರಂದು ಇಬ್ಬರು ಆರೋಪಿಗಳನ್ನು ಬಂಧಿಸಿ ಚಿನ್ನದ ಸರವನ್ನು ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಎಸ್ಪಿ ಎಂ ನಾರಾಯಣ್, ಅಡಿಷನಲ್ ಎಸ್ಪಿ ಕೃಷ್ಣಮೂರ್ತಿ ಮತ್ತು ಶಿರಸಿ ಉಪವಿಭಾಗದ ಡಿವೈಎಸ್ಪಿ ಕೆಎಲ್ ಗಣೇಶ್ ರವರ ಮಾರ್ಗದರ್ಶನದ ಸರ್ಕಲ್ ಇನ್ಸ್ಪೆಕ್ಟರ್ ಶಶಿಕಾಂತ್ ವರ್ಮಾರವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದ ಬನವಾಸಿ ಠಾಣೆ ಪಿಎಸ್ಐ ಚಂದ್ರಕಾಂತ್ ಎಂ ಪತ್ತಾರ ಮತ್ತು ಬಿವೈ ಸುನಿಲ್ ಕುಮಾರ್ ಹಾಗೂ ಸಿಬ್ಬಂದಿಗಳಾದ ಚಂದ್ರಪ್ಪ ಕೊರವರ, ಮಂಜುನಾಥ್ ನಡುವಿಮನಿ, ಶಿರಸಿ ನಗರದ ದೊಡ್ಡನಹಳ್ಳಿ ರಸ್ತೆಯಲ್ಲಿರುವ ಮಾರುತಿ ಸುಜುಕಿ ಸರ್ವಿಸ್ ಸೆಂಟರ್ನಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ವಸ್ತುಗಳನ್ನು ಚರಂಡಿಗೆ ಎಸೆಯುತ್ತಿರುವುದರಿಂದ ಚರಂಡಿಯ ಮೂಲಕ ತ್ಯಾಜ್ಯ ವಸ್ತುಗಳು ಪಕ್ಕದಲ್ಲಿರುವ ಎಸಳೆ ಕೆರೆ ಸೇರಿ ನೀರು ಕಲುಷಿತವಾಗುತ್ತಿದೆ ಎಂದು ಬುಧವಾರ ದೊಡ್ಡನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಸುಧೀರ್ ದೇವಾಡಿಗ ಸಂಬಂಧಿಸಿದ ಮಾರುತಿ ಸುಜುಕಿ ಸರ್ವಿಸ್ ಸೆಂಟರ್ ಅಧಿಕಾರಿಗಳಿಗೆ ಹಾಗೂ ಅದರ ವಾರಸುದಾರರಿಗೆ ತ್ಯಾಜ್ಯ ವಸ್ತುಗಳನ್ನು ಈ ಕೂಡಲೇ ತೆರವುಗೊಳಿಸುವಂತೆ ಮಾಧ್ಯಮದವರ ಮೂಲಕ ಆಗ್ರಹ ಮಾಡಿದರು. ಅಲ್ಲದೆ ಈ ಘಟನೆಗೆ ಸಂಬಂಧಿಸಿದಂತೆ ಹಲವಾರು ಬಾರಿ ಮಾರುತಿ ಸುಜುಕಿ ಸರ್ವಿಸ್ ಸೆಂಟರ್ನವರಿಗೆ ತಿಳಿಸಿದರೂ ಕೂಡ ಅವರು ಕೇರ್ ಮಾಡುತ್ತಿಲ್ಲ. ಇದರ ಪರಿಣಾಮದಿಂದ ಗ್ರಾಮದ ಪರಿಸರದ ಮೇಲೆ ಹಾಗೂ ಪಕ್ಕದ ಕೆರೆಯಲ್ಲಿ ದನಕರುಗಳು ಮತ್ತು ಪಕ್ಷಿ ಪ್ರಾಣಿಗಳು ಕಲುಷಿತ ನೀರು ಕುಡಿಯುವ ಅನಾಹುತಗಳು ಸಂಭವಿಸುವುದಕ್ಕಿಂತ ಪೂರ್ವದಲ್ಲಿ ಸಂಭವಿಸಿದ ಮಾರುತಿ ಸುಜುಕಿ ಸರ್ವಿಸ್ ಸೆಂಟರ್ನ ಅಧಿಕಾರಿಗಳು, ವಾರಸುದಾರರು, ಜನಪ್ರತಿನಿಧಿಗಳು, ಸ್ಥಳೀಯ ಶಾಸಕರು ಮತ್ತು ಸಂಸದರು ಇತ್ತ ಕಡೆ ಗಮನ ಹರಿಸಿ ಕೆರೆಯ ಅಂದಚಂದವನ್ನು ಕಾಪಾಡಿ ಸ್ವಚ್ಛತೆಗೆ ಒತ್ತು ನೀಡಬೇಕೆಂದು ಸಾರ್ವಜನಿಕರು ಮತ್ತು ಮಾಧ್ಯಮದವರ ಮೂಲಕ ಎಚ್ಚರಿಸಿದರು. RNS ಶೋರೂಮ್ ಅವರು ವೇಸ್ಟೇಜ್ನೆಲ್ಲ ತಂದು ಇಲ್ಲಿ ರಸ್ತೆ ಬದಿಗೆ ಹಾಕಿ ಪರಿಸರ ಹಾಳು ಮಾಡ್ತಾರೆ. ಹಾಗೆ ಇಲ್ಲಿ ಪಕ್ಕಕ್ಕೆ ಕೆರೆ ಇದೆ, ಎಸ್ಲೆ ಕೆರೆ. ಈ ಕೆರೆಗೆ ಪ್ಲಾಸ್ಟಿಕ್ ಕೊಟ್ಟೆ ಅವ್ರದ್ದು ವೇಸ್ಟೇಜ್ ಬೆಂಡು ಗಿಂಡು ಎಲ್ಲ ಕೆರೆಗಾಗಿ ನೀರಿಗೆ ಹೋಗಿ ಆ ಕೆರೆ ನೀರು ಕಲುಷಿತ ಆಗಿ ಹಾಳಾಗ್ತೈತಿ. ದನಕರ ಕುಡಿಯೋ ನೀರಿದು ಸಾರ್ವಜನಿಕರಿಗೆ ಉಪಯೋಗ ಆಗ್ತಿದೆ. ಇಲ್ಲಿ ಬಂದಂಥ ಟೆಂಟ್ ಹಾಕಿ ಉಳಿದಂಥವರಿಗೆಲ್ಲ ಇದೇ ನೀರು ಕುಡಿತಾರೆ. ಪಾಪ ಇದೇ ನೀರಲ್ಲಿ ಅವ್ರು ಸ್ನಾನಗೇನೆಲ್ಲ ಮಾಡ್ತಾರೆ. ಅಂಥ ನೀರು ಹಾಳಾಗ್ತೈತಿ. RNS ಅವ್ರಿಗೆ ಈಗಾಗಲೇ ಒಂದು 2ರಿಂದ 3 ಬಾರಿ ವಾರ್ನ್ ಮಾಡಾಗಿತ್ತು. ನೀವು ಇಲ್ಲಿ ಕಸ ಹಾಕ್ಬೇಡ್ರಿ, ಗಲೀಜಾಗ್ತೈತಿ, ರಸ್ತೆ ಹಾಳಾಗ್ತೈತಿ, ವಾತಾವರಣ ಎಲ್ಲ ಹಾಳು ಮಾಡಬೇಡ್ರಿ ಅಂತ. ಆದರೂ ಅವರು ಪದೇ ಅದೇ ಮಾಡ್ತಾ ಇದ್ದಾರೆ. ಹಂಗಾಗಿ ಈಗ ಈ ಸರಿ ನಿಮಗೆ ಒಂದು ಕರೆದು ಪ್ರಶ್ನವ್ರಿಗೆ ಹಾಕಿದರೆ ಮುಂದಿನ ಕಸ ಹಾಕೋದವ್ರು ಬಿಡ್ತಾರೋ ಅನ್ನೋ ವಿಚಾರಕ್ಕೆ ಈಗ ನಿಮಗೆ ಕರೆದು ಅವ್ರು ಹಾಕಬಾರ್ದು. ಇದನ್ನೊಂದು
ತಾಲೂಕಿನ ಬನವಾಸಿಯಲ್ಲಿ ವಿಶ್ವವಿಖ್ಯಾತ ಕದಂಬೋತ್ಸವದ ಪೂರ್ವ ತಯಾರಿಯಾಗಿ ಮಂಗಳವಾರ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಹಾಗೂ ಸಹಾಯಕ ಆಯುಕ್ತೆ ಕಾವ್ಯರಾಣಿ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆ ನಡೆಸಿದರು. ಅದೇ ತಿಂಗಳು 12 ಮತ್ತು 13ರಂದು ಕದಂಬೋತ್ಸವದ ಆಚರಣೆ ಹಿನ್ನೆಲೆಯಲ್ಲಿ ಕದಂಬೋತ್ಸವದ ಉದ್ಘಾಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸುವ ಹಿನ್ನೆಲೆಯಲ್ಲಿ ಭದ್ರತೆ ದೃಷ್ಟಿಯಿಂದ ಹೆಲಿಕಾಪ್ಟರ್ ಲ್ಯಾಂಡ್ ಆಗುವ ಹೆಲಿಪ್ಯಾಡ್ ಸ್ಥಳವನ್ನು ತಜ್ಞರಿಂದ ಮಾರ್ಕ್ ಮಾಡಿಸಿ ಸಕಲ ಸಿದ್ಧತೆಗೆ ಪೂರ್ವ ತಯಾರಿ ನಡೆಸಿದರು. ಅಲ್ಲದೆ ಗುಡ್ನಾಪುರದ ದೇವಸ್ಥಾನದ ಸ್ಥಳ, ಮಯೂರವರ್ಮನ ವೇದಿಕೆ ಸ್ಥಳ, ರಾಜ್ಯಮಟ್ಟದ ಕುಸ್ತಿ ಅಖಾಡದ ಸ್ಥಳ, 15 ಜನರನ್ನು ಒಳಗೊಂಡ ಸಮಿತಿಯ ಜವಾಬ್ದಾರಿಯ ಸ್ಥಳ ಪರಿಶೀಲನೆ, ಪ್ರಚಾರ ಸಮಿತಿಯ ಬ್ಯಾನರ್ಗಳ ಪರಿಶೀಲನೆ ಮಾಡಿದರು. ಅಲ್ಲದೆ ಏಪ್ರಿಲ್ 10ರಿಂದ ಕ್ರೀಡಾ ಸಮಿತಿ ವತಿಯಿಂದ ನಡೆಯುವ ಕ್ರೀಡಾ ಪೂರ್ವ ತಯಾರಿ ಸಿದ್ಧತೆಗಳ ಕುರಿತು ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ, ನಿರ್ಮಿತಿ ಕೇಂದ್ರದ ಅಭಿಯಂತರ ಕುಮಾರ್ ಶೆಟ್ಟಿ, ಪಿಡಬ್ಲ್ಯೂಡಿ ಎಇ ಭಾನುಪ್ರಕಾಶ್ ಪಾಲ್ಗೊಂಡಿದ್ದರು. ಜಿಲ್ಲಾಡಳಿತ, ಉತ್ತರ ಕನ್ನಡ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ಕದಂಬೋತ್ಸವ 2025 ಕದಂಬ ಜ್ಯೋತಿ ಉದ್ಘಾಟನಾ ಸಮಾರಂಭ ದಿನಾಂಕ ಏಪ್ರಿಲ್ 10, 2025 ಗುರುವಾರ. ಸಮಯ ಬೆಳಿಗ್ಗೆ 11 ಗಂಟೆಗೆ. ಸ್ಥಳ ಕದಂಬರಾಜ ರವಿವರ್ಮನ ಅರಮನೆ ಆವರಣ, ಗುಡ್ನಾಪುರ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಯ ಸಂಜೆ 4:30 ಗಂಟೆಗೆ. ಭಕ್ತಿಗೀತೆ, ಜಾನಪದ ನೃತ್ಯ, ಸುಗಮ ಸಂಗೀತ, ನೃತ್ಯ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಯಕ್ಷ ನೃತ್ಯ, ಸಂಗೀತ, ನೃತ್ಯ, ಮಕ್ಕಳ ತಬಲಾ ಕಾರ್ಯಕ್ರಮ, ರಿಂಗ್ ಡ್ಯಾನ್ಸ್, ಭರತನಾಟ್ಯ, ವೆಸ್ಟರ್ನ್ ಡ್ಯಾನ್ಸ್, ರಸಮಂಜರಿ ಮುಂತಾದ ಕಾರ್ಯಕ್ರಮಗಳು. ಸರ್ವರಿಗೂ ಆಧಾರದ ಸುಸ್ವಾಗತ. ಏಪ್ರಿಲ್ 9ರಂದು ಕಾಲೇಜು ವಿದ್ಯಾರ್ಥಿಗಳಿಗೆ ಬುಧವಾರ ಟ್ರಾಫಿಕ್ ಪೊಲೀಸರಿಂದ ಸಂಚಾರ ನಿಯಮಗಳ ಕುರಿತು ಜಾಗೃತಿ ಮತ್ತು ಮಾಹಿತಿಯನ್ನು ನೀಡಲಾಯಿತು. ಅಲ್ಲದೆ ಪೊಲೀಸ್ ಠಾಣೆಯಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಪದವಿ ವಿದ್ಯಾರ್ಥಿಗಳಿಗೆ ಸುರಕ್ಷತೆಯ ದೃಷ್ಟಿಯಿಂದ ಸುಗಮ ಸಂಚಾರಕ್ಕೆ ಇರುವ ನಿಯಮಗಳು, ಸೂಚನಾ ಫಲಕಗಳು ಹಾಗೂ ಸಂಚಾರ ನಿಯಮಗಳ ಉಲ್ಲಂಘನೆಗೆ ಇರುವ ದಂಡಗಳ ಕುರಿತು ಮತ್ತು ಸಂಚಾರ ಕೈ ಸನ್ನೆಗಳ ತೋರಿಸುವ ಮೂಲಕ ವಿದ್ಯಾರ್ಥಿಗಳು ಸಹ ಸಂಚಾರ ಕೈ ಸನ್ನೆಗಳನ್ನು ತೋರಿಸಲಾಯಿತು. ಒಟ್ಟಾರೆಯಾಗಿ ಸಂಚಾರ ನಿಯಮಗಳ ಬಗ್ಗೆ ಸಂಚಾರ ಪೊಲೀಸ್ ಠಾಣಾ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಸಂಪೂರ್ಣ ಮಾಹಿತಿ ನೀಡಿದರು. ಬೇಸಿಗೆಯ ರಜೆಯ ಮೋಜಿನೊಂದಿಗೆ ಪ್ರತಿದಿನವೂ ಓದು ಹಾಗೂ ಬರೆಯುವುದು ನಿರಂತರವಾಗಿ ಮಾಡುತ್ತಿರಬೇಕೆಂದು ಕೆಪಿಎಸ್ ಶಿರವಾಡ ಪ್ರೌಢಶಾಲೆಯ ಉಸ್ತುವಾರಿ ಅಧಿಕಾರಿಗಳು ಆಗಿರುವ ಡಿಡಿಪಿಐ ಲತಾ ನಾಯಕ್ ಅವರು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ತಾಲೂಕಿನ ಶಿರವಾಡದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಬುಧವಾರ ನಡೆದ ಸಮುದಾಯ ದತ್ತ ಶಾಲೆ ಹಾಗೂ ಕೊಂಕಣ ರೈಲ್ವೆ ವತಿಯಿಂದ ಪ್ರೌಢಶಾಲೆ ವಿದ್ಯಾರ್ಥಿನಿಯರಿಗೆ ಉಚಿತ ಸೈಕಲ್ ವಿತರಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳು ಉಚಿತವಾಗಿ ದೊರೆಯುತ್ತವೆ. ಇಂದು ಈ ಸಾಲಿನ 2ನೇ ಸಮುದಾಯ ದತ್ತ ಶಾಲೆ ಕಾರ್ಯಕ್ರಮ ನಡೆಯುತ್ತಿದ್ದು, ಮಕ್ಕಳಿಗಿಂತ ಪಾಲಕರ ಅಸ್ತಿತ್ವ ಈ ಕಾರ್ಯಕ್ರಮದಲ್ಲಿ ಮುಖ್ಯ. ಇಂದು ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರೇ ಕಾಣುತ್ತಿದ್ದಾರೆ. ಆದರೆ ವಿದ್ಯಾರ್ಥಿಗಳ ತಂದೆ ಹಾಗೂ ತಾಯಿ ಇಬ್ಬರು ಬಂದರೆ ಉತ್ತಮವಾಗಿರುತ್ತದೆ ಎಂದರು. 8 ಹಾಗೂ 9ನೇ ತರಗತಿಯಲ್ಲಿ ಎಲ್ಲರೂ ಉತ್ತೀರ್ಣರಾಗಿರುತ್ತಾರೆ. ಆದರೆ ಅವರಲ್ಲಿ ಕಡಿಮೆ ಅಂಕ ಬಂದ ವಿದ್ಯಾರ್ಥಿಗಳ ಪಾಲಕರು ಹೆಚ್ಚಿನ ಮುತುವರ್ಜಿ ವಹಿಸಬೇಕು. ಹೀಗಾಗಿ ರಜೆಯಲ್ಲೂ ವಿವಿಧ ಚಟುವಟಿಕೆಗಳಲ್ಲಿ ತೊಡಗುವ ಜೊತೆಗೆ ಓದು ಬರಹದ ಹವ್ಯಾಸ ರೂಢಿಸಿಕೊಳ್ಳಬೇಕು. ಜೊತೆಗೆ ಮಕ್ಕಳ ಬಗ್ಗೆ ಪಾಲಕರು ಸದಾ ನಿಗಾ ಇರಿಸಬೇಕು. ಅವರ ಸುರಕ್ಷತೆ, ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಬೇಕೆಂದು ಸಲಹೆ ನೀಡಿದರು. ಈ ಶಾಲೆ ಶೈಕ್ಷಣಿಕವಾಗಿ ಹಾಗೂ ಭೌತಿಕವಾಗಿ ಅಭಿವೃದ್ಧಿಯಾಗಬೇಕು. ಈ ನಿಟ್ಟಿನಲ್ಲಿ ಉಸ್ತುವಾರಿ ಅಧಿಕಾರಿಯಾಗಿ ಎಲ್ಲ ಪ್ರಯತ್ನವನ್ನು ಮಾಡುತ್ತೇನೆ ಎಂದರು. ಕೊಂಕಣ ರೈಲ್ವೆ ಇಲಾಖೆಯನ್ನು ಹೆಣ್ಣು ಮಕ್ಕಳಿಗೆ ಸೈಕಲ್ ವಿತರಣೆ ಮಾಡಿದ್ದು ಉತ್ತಮ ಪ್ರೋತ್ಸಾಹ ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೂ ಮುಂದೆಯೂ ಅವರಿಂದ ಶಾಲೆಗಳಿಗೆ ಸಹಕಾರ ದೊರೆಯುತ್ತಿರಲಿ ಎಂದರು. ಕೊಂಕಣ ರೈಲ್ವೆಯ ಮುಖ್ಯ ಕಚೇರಿ ಸೂಪರಿಂಟೆಂಡೆಂಟ್ ಅನಿಲ್ ಹಬ್ಬು ಅವರು ಮಾತನಾಡಿ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಈ ಶಾಲೆಯಲ್ಲಿ ಕೊಡುವ ಶಿಕ್ಷಣ ಜೀವನ ಪೂರ್ತಿ ದಾರಿದೀಪವಾಗುತ್ತದೆ. ಸರ್ಕಾರಿ ಶಾಲೆಯಲ್ಲಿ ಓದಿ ದೊಡ್ಡ ದೊಡ್ಡ ಅಧಿಕಾರಿಯಾಗುವುದನ್ನು, ಹೊರದೇಶದಲ್ಲೂ ಉನ್ನತ ಹುದ್ದೆಯಲ್ಲಿ ಇರುವುದನ್ನು ಕಾಣಬಹುದು. ಹೀಗಾಗಿ ಚೆನ್ನಾಗಿ ಓದಿ ಹೆಚ್ಚಿನ ಅಂಕ ಪಡೆಯಬೇಕು. ಇಲ್ಲಿಯವರೆಗೆ ಓದಿದ್ದಲ್ಲಿ ಹೆಚ್ಚು ಕಡಿಮೆ ಆದರೆ ಏನೂ ಸಮಸ್ಯೆ ಎನಿಸದು. ಆದರೆ ಇನ್ನು ಮುಂದಿನ ಶಿಕ್ಷಣ ಪ್ರಮುಖವಾಗಿದ್ದು, ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಎಂದು ಕರೆ ನೀಡಿದರು. ಐಐಎಂನ ಜಮ್ಮುವಿನ MBA ಪ್ರೊಬೇಷನರಿ ಅಭಿಷೇಕ್ ಸಿಂಗ್ ದುಬೆ ಅವರು ಮಾತನಾಡಿ, ಗುರುವು ನಮ್ಮ ಜೀವನದ ಮಾರ್ಗ ತೋರಿಸುವ ಚಾಲಕನಿದ್ದಂತೆ. ಅವರ ಮಾರ್ಗದರ್ಶನದಲ್ಲಿ ಮುಂದುವರೆದು ಉನ್ನತ ಏಳಿಗೆಯನ್ನು ಪಡೆಯಿರಿ ಎಂದು ಸಲಹೆ ನೀಡಿದರು.
ಕೊಂಕಣ ರೈಲ್ವೆಯ ಪರ್ಸನಲ್ ಇನ್ಸ್ಪೆಕ್ಟರ್ ಗಜೇಂದ್ರ ತಳೇಕರ್ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಕಲಿಯುವವರ ಸಂಖ್ಯೆ ಜಾಸ್ತಿಯಾಗಬೇಕು. ಹೀಗಾಗಿ ಸರ್ಕಾರಗಳು ಹಲವು ಯೋಜನೆಗಳನ್ನು ರೂಪಿಸುತ್ತಿವೆ. ಅದರಂತೆ ಕಂಪನಿಗಳ ಲಾಭಾಂಶದಲ್ಲಿ ಇಷ್ಟು ಭಾಗವನ್ನು ಸಾಮಾಜಿಕ ಕಾರ್ಯಗಳಿಗಾಗಿ ಮೀಸಲಿಡುವುದು ಕಡ್ಡಾಯವಾಗಿದ್ದು, ಅದರಂತೆ ಇಂದು ಕೊಂಕಣ ರೈಲ್ವೆಯಿಂದ ವಿದ್ಯಾರ್ಥಿನಿಯರಿಗೆ ಸೈಕಲ್ ನೀಡಲಾಗಿದೆ. ಸೌಲಭ್ಯಗಳ ಸದುಪಯೋಗ ಪಡೆದುಕೊಂಡು ಉತ್ತಮ ಅಭ್ಯಾಸ ಮಾಡಿ ಮುಂದೆ ನೀವು ಉತ್ತಮ ಸ್ಥಾನ ಪಡೆದು ಇದೇ ಶಾಲೆಯ ವೇದಿಕೆಯಲ್ಲಿ ಕುಳಿತುಕೊಳ್ಳುವಂತಾಗಬೇಕು. ನೀವು ನಿಮ್ಮ ಶಾಲೆಗೆ ಸಹಾಯ ಮಾಡಬೇಕು ಎಂದರು. ವಿದ್ಯಾರ್ಥಿನಿಯರಿಗೆ ಕೊಂಕಣ ರೈಲ್ವೆ ವತಿಯಿಂದ ಸುರಕ್ಷತೆಯ ಶುಚಿ ಪ್ಯಾಡ್ಗಳನ್ನು ವಿತರಿಸಲಾಯಿತು. ಅಲ್ಲದೆ ಇಲಾಖೆಯ ಸೀನಿಯರ್ ನರ್ಸ್ ಸವಿತಾ ದುರ್ಗೇಕರ್ ಅವರು ಶುಚಿ ಪ್ಯಾಡ್ನ ಶುಚಿತ್ವ, ಮಹತ್ವ ಮತ್ತು ಸದ್ಬಳಕೆ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಕೊಂಕಣ ರೈಲ್ವೆಯ ಬೋಜರಾಜ, ಕೊಂಕಣ ರೈಲ್ವೆಯ ಆಫೀಸರ್ ಸೂಪರಿಂಟೆಂಡೆಂಟ್ ಸ್ಮಿತಾ ನಾಯ್ಕ್, ಎಸ್ಟಿಎಂಸಿ ಸದಸ್ಯರಾದ ಆಶಾ ಆಚಾರಿ, ಶ್ವೇತಾ ಕಾಣ್ಕೋಣ್ಕರ್, ಹುಸೇನ್ ಸಾಬ್ ಮುಂತಾದವರು ಉಪಸ್ಥಿತರಿದ್ದರು. ಜಾನುವಾರುಗಳನ್ನು ಇಕ್ಕಟ್ಟಾದ ರೀತಿಯಲ್ಲಿ ಕಟ್ಟಿ ಆಹಾರ ನೀಡದೆ ಟ್ರ್ಯಾಕ್ಟರ್ನಲ್ಲಿ ಸಾಗಿಸುತ್ತಿದ್ದ ಆರೋಪಿ ಮಂಜು ವಿ ಚೆನ್ನಯ್ಯ ಸಾಕಿನ್ ದನಗನಹಳ್ಳಿ ತಾಲೂಕು ಶಿರಸಿ ಎಂಬಾತನನ್ನ ನಗರದ ವಿವೇಕಾನಂದ ನಗರ ರಸ್ತೆಯಲ್ಲಿ ವಶಕ್ಕೆ ಪಡೆದು ನ್ಯೂ ಮಾರ್ಕೆಟ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಟ್ರ್ಯಾಕ್ಟರ್ ಸಮೇತ ಆರೋಪಿಯನ್ನು ಬಂಧಿಸಿ ಪಿಎಸ್ಐ ರಾಜ್ಕುಮಾರ್ ಉಕ್ಕಲಿ ಪ್ರಕರಣ ತನಿಖೆ ಕೈಗೊಂಡಿದ್ದಾರೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.